ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಹೆಲ್ದಿಯಾಗಿರೋಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ಕಡಲೆಕಾಯಿ ಬೀಜನ ಬಳಸಿ ಸ್ನ್ಯಾಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಬೌಲಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ ಚಿಟಿಕೆ ಉಪ್ಪನ್ನು ಹಾಕಿ 2 ರಿಂದ 3 ವಿಜಿಲಷ್ಟು ಕೂಗುವಷ್ಟು ಬೇಯಿಸ್ಕೊಳ್ಳೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ಒಂದು 1/4 ಚಮಚ ಬ್ಲ್ಯಾಕ್ ಸಾಲ್ಟ್ನ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು 2 ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸೌತೆಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ದೀನಿ. 1 ಕ್ಯಾರೆಟ್ನ ತುರಿದು ಹಾಕ್ತಾಯಿದ್ದೀನಿ. 1 ಟೊಮ್ಯಾಟೊನ ಹೆಚ್ಚಿ ಹಾಕಿದ್ದೀನಿ. ಹಾಗೆಯೇ ಆಗಲೇ ಬೇಯಿಸ್ಕೊಂಡಿದ್ದಂಥ ಕಡಲೆಕಾಯಿ ಬೀಜನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕಡಲೆಕಾಯಿ ಏನು ನೆನೆಸಿಲ್ಲ ಮೊದಲೇ, ನೀವು ಬೇಕಿದ್ರೆ ನೆನೆಸಿ ಸಹ ಬೇಯಿಸ್ಕೊಬೋದು. ಒಂದು ಅರ್ಧ ಗಂಟೆ ನೆನೆಸಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಾನು ಕುಕ್ಕರಲ್ಲೇ 3 ರಿಂದ 4 ವಿಷಲು ಕೂಗಿಸ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಕಪ್ಪಷ್ಟು ದಾಳಿಂಬೆ ಬೀಜಗಳನ್ನ ಹಾಕೋತಾ ಇದ್ದೀನಿ. ಇದು ಒಂದು ಸ್ವೀಟ್ನೆಸ್ ಕೊಡುತ್ತೆ ಈ ಚೂರುಮುರಿಗೆ. ಚೂರುಮುರಿ ಅಂತನಾದರೂ ಹೇಳ್ಬೋದು, ಸ್ಯಾಲೆಡ್ ಅಂತನಾದರೂ ಹೇಳ್ಬೋದು. ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಫೈನಲಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಂಡ್ಬಿಟ್ರೆ ಚೂರುಮುರಿ ಅಥವಾ ಸ್ಯಾಲೆಡ್ ರೆಡಿ ಆಗುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಗೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಸ್ಕೂಲ್ಗಳಿಗೆ, ಆಫೀಸ್ಗಳಿಗೆ ಶಾರ್ಟ್ ಬ್ರೇಕಾಗಿ ತೊಗೊಂಡೋಗೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಡಯಟ್ ಮಾಡೋರು ಊಟದ ಬದಲು 1 ಬೌಲ್ ಇದನ್ನು ತಿಂದುಬಿಟ್ರೆ ಹೊಟ್ಟೆ ತುಂಬೋಗುತ್ತೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ತುಂಬಾ ಪ್ರೋಟೀನ್ಸ್ ಇರೋದ್ರಿಂದ ಕಡಲೆಕಾಯಿ ಬೀಜದಲ್ಲಿ ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ರೆಡಿಯಾಗಿದೆ. ಈಗ ವಿಂಟರ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ, ಮಳೆಗಾಲ, ವೆದರ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಬಜ್ಜಿ ಬೋಂಡನೇ ಯಾವಾಗಲೂ ತಿನ್ನೋ ಬದಲು ಒಂದೊಂದು ಸಲ ಈ ರೀತಿ ಸ್ಯಾಲೆಡ್ ಅಥವಾ ಚೂರುಮುರಿನ ಮಾಡಿಕೊಂಡ್ರೆ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಟ್ರೈ ಮಾಡಿ, ಹೇಗೆ ಬಂತು ಅಂತ ಒಂದ್ಸಲ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.